ಕೆಡೋದು ಹಾಲು ಮಾತ್ರ ಕೆಡೋದಿಲ್ಲ ಅಂತ. ಇವ್ರು ಏನು ಕೆಡಿಸ್ತಾ ಇದ್ದಾರೆ, ಅವ್ರನ್ನೇ ಬೇರೆ ಮಾಡ್ತಾ ಇದ್ದಾರೆ, ನಮ್ಮನ್ನೇ ದಕ್ಷಿಣ ಕರ್ನಾಟಕದ ಕುರುಬನ್ನೇ ಬೇರೆ ಮಾಡಕೊಟ್ಟಿದ್ದಾರೆ. ನಾಳೆ ಅಕಸ್ಮಾತ್ ಅವರೆಲ್ಲ ತಿರುಗಿದ್ದು ನಾವು ಉತ್ತರ ಕರ್ನಾಟಕದಲ್ಲಿ ಒಂದು ಕುರುಬ ಸಂಘ ಮಾಡಿಕೊಂಡು ಹೋದ್ರೆ ಇವ್ರು ಏನು ಮಾಡ್ತಾರೆ? ಇವತ್ತು ಇಡೀ ರಾಜ್ಯವನ್ನೇ ಪೂರ್ತಿ ಡಿವೈಡ್ ಮಾಡಿಕೊಟ್ಟಿದ್ರು. ಇವರು 2 ಭಾಗ ಮಾಡ್ತಾವ್ರೆ. ಏನು ಇದು ಕುಲ ಕೊಲೆಯಿಂದ ಒಡೆದಾಡಿದರೆ ನಿಮ್ಮ ಕುಲದ ಮೇಲೆ ಅದೇನಾದರೂ ಬಲ್ಲಿರ ಅಂತೇಳಿ ನಮ್ಮ ದಾಸರು ಹೇಳ್ತಾರೆ. ಇಲ್ಲಿ ಮತ್ತೆ ಕುಲ ಅಲ್ರಿ, ಅವ್ರನ್ನ ಬಿದ್ದಿರ್ತವ್ರೆ, ನಮ್ಮನ್ನೇ ಶೋಷಣೆ ಮಾಡ್ತವ್ರೆ. ದಾಸರು ಹೇಳೋದೊಂದು, ಇವ್ರು ಮಾಡೋದೊಂದು. ಅವರೇ ಇವತ್ತು ಕರ್ನಾಟಕ ಪ್ರದೇಶ ಕುರುಬ ಸಂಘದ ಸರ್ವಸಾಮಾನ್ಯ ಜನರಲ್ ಬಾಡಿ ಮೀಟಿಂಗ್ ಇದೆ. ಇವತ್ತು ಏನಾಗಿದೆ ಅಂತಂದರೆ ಪ್ರತಿಯೊಂದನ್ನು ಕೂಡ ಭಾಳ ರೆಡಿಮೇಡ್ ಆಗಿ ಉತ್ತರವನ್ನು ಸಿದ್ಧ ಮಾಡ್ಕೊಂಡು ಬಂದು ವ್ಯವಸ್ಥಿತ ರೀತಿಯಲ್ಲಿ ಯಾವುದೇ ಸರಿಯಾದ ಸರ್ವ ಸದಸ್ಯರಿಗೆ ಯಾವುದೇ ಪ್ರಶ್ನೆಗೂ ಕೂಡ ಸರಿಯಾದ ಉತ್ತರನ ಕೊಡದೆ ಅವರಲ್ಲಿರ್ತಕ್ಕಂಥ ಕೆಲವು ಹಿಂಬಾಲಕರಿಗೆ ಅವರು ರೆಡಿಮೇಡ್ ಪ್ರಶ್ನೆಗಳಿಗೆ ಉತ್ತರ ಅವರು ರೆಡಿ ಮಾಡ್ಕೊಂಡ್ಬಂದು ಉತ್ತರ ಕೊಡಿಸ್ತಾ ಇದ್ದಾರೆ, ಬಹುಪಾರ ಕೇಳಿಸ್ತಾ ಇದ್ದಾರೆ. ಏನು ಇದು ಸರ್ವ ಸದಸ್ಯ ಸಭೆಯಲ್ಲಿ ಬಹುಪಾರಕ ಕೋಟಿ ನಮಸ್ಕಾರ ಅಂತೆ, ಅವ್ರಿಗೆ ಪೂರ್ತಿ ಅಡ್ಡದ ಜೀವ ನಮಸ್ಕಾರ ಅಂತೆ. ಏನು ಇದು ಸರಿಯಾದ ಅಲ್ಲಿ ವ್ಯಾಕರಣ ಇಲ್ಲ, ಸರಿಯಾದ ಅಲ್ಲಿ ಪೂರ್ತಿ ಸ್ಪಷ್ಟತೆ ಇಲ್ಲ, ಲೆಕ್ಕಗಳಿಗೆ ಪೂರ್ತಿ ಸರಿಯಾದ ರೀತಿಯಲ್ಲಿ ಇದೆ ಇಲ್ಲ. ಕೆಲವು ಬಾಡಿಗೆ ಬಂದಿಲ್ಲ ಅಂತ ಹೇಳ್ತಾರೆ. ಸುಮಾರು 70 ಲಕ್ಷ 80 ಲಕ್ಷ ರೂಪಾಯಿ ಬಾಡಿಗೆ ವಸೂಲಿ ಆಗಿಲ್ಲ ಅಂತ ಹೇಳ್ತಾರೆ. ಆದರೆ ಬಾಡಿಗೆ ವಸೂಲಿ ಇವ್ರು ಹಾಕಿರ್ಬೇಕು ಅಧಿಕಾರದಲ್ಲಿ. ಇವ್ರು ರಾಜ್ಯ ಸಂಘದ ನಿರ್ದೇಶಕರು, ಅಧ್ಯಕ್ಷಗಳು, ಉಪಾಧ್ಯಕ್ಷಗಳು, ಹಿರಿಯ ಮತ್ತೆ ಕಾರ್ಯದರ್ಶಿ ಯಾಕೆ ಆಗಿರಬೇಕು? ನಾವು ಯಾಕೆ ಇವ್ರನ್ನ ಆಯ್ಕೆ ಮಾಡಿ ಸಮಾಜವನ್ನು ಉದ್ಧಾರ ಮಾಡಿರಿ ಅಂತ ಯಾಕೆ ಕಳಿಸ್ಬೇಕು? ಒಂದು ಕಡೆ ಪ್ರಶ್ನೆ ಹಾಕಿ ಕೇಳಿದ್ರೆ ಅವ್ರ ಹಿಂಬಾಲಕರು ರೌಡಿಸಮ್ ತಪ್ಪಿದ ಕುಚ್ಕಡೆ ತಪ್ತಾ ಇದ್ದಾರೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಒಂದು ಸಂಘ ರೀತಿನ ನಡೆಸುವ ರೀತಿನ ಇದು. ದಯಮಾಡಿ ಇದಕ್ಕೆ ಸಂಬಂಧಪಟ್ಟ ಸಹಕಾರಿ ಸಂಘಗಳ ರಿಜಿಸ್ಟರ್ ತಕ್ಷಣ ಇದನ್ನ ರೆಸಲ್ಯೂಷನ್ ರದ್ದು ಮಾಡಬೇಕು. ಇದು ಯಾವ ಸರ್ವ ಸದಸ್ಯ ಕೊಡಿಲ್ಲ. ಸುಮಾರು 1.5 ಲಕ್ಷ ಮೆಂಬರ್ ಇದ್ದಾರೆ. ಇಲ್ಲಿ ನೋಡಿದ್ರೆ ಸರಿಯಾಗಿ 200 ಜನ ಇಲ್ಲ. ಅದಂದ್ರೆ ಕೋರವಾಗುತ್ತೆ, ಇದು ಕೋರಬೇಕಾಗುತ್ತೆ, ಬಹುಮತಕ್ಕಾಗುತ್ತೆ, ಸರ್ವಸದ ಒಪ್ಪಿಗೆ. ಇವರೇ ಕೈ ಎತ್ಕೊಂಡು ಮಾಡೋದಾದ್ರೆ ಮೀಟಿಂಗ್ ಹೇಗೆ ಮಾಡಬೇಕು? ಇವರು ಮನೆಗಳನ್ನ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಪ್ರಶ್ನೆ ಕೇಳಿದ್ರೆ ಹೋಗ ಕುತ್ತಾರೆ ಅಂತ ಹೇಳ್ತಾರೆ. ಏನು ಇದು ಪೂರ್ತಿ ಹಿಟ್ಲರ್ ಸಂಸ್ಥೆ, ಇದು ಹಿಟ್ಲರ್ ಜಪಾನ್ ಏನ್ರಿ ಇದು? ಇವರೆಲ್ಲ ಹಿಟ್ಲರ್ ಸಂತತಿಗಳು ಇವರೆಲ್ಲ. ಇವುಗಳೇ ಉತ್ತರ ಕರ್ನಾಟಕ ಸುಮಾರು ನೋಡ್ರಿ, ಬಿಜಾಪುರ ಬೀದರಿಂದ ಬಂದಿದ್ದಾರೆ, ಬೆಳಗಾವಿಯಿಂದ ಬಂದಿದ್ದಾರೆ, ಆಮೇಲೆ ಇದು ಬೈಲಹೊಂಗಲಿಂದ ಬಂದಿದ್ದಾರೆ, ರಾಯಬಾಗದಿಂದ ಬಂದಿದ್ದಾರೆ, ಬಿಜಾಪುರದಿಂದ ಬಂದಿದ್ದಾರೆ. ನಮ್ಮ ಬಂಧುಗಳು ಅಲ್ಲಿಂದ ಸುಮಾರು 1000 ಕಿಲೋಮೀಟ್ರು, ಸುಮಾರು 1000 ಹೆಚ್ಚು ಕಾರ್ ಮಾಡಿಕೊಂಡು ಬಸ್ಸಲ್ಲಿ ರೈಲಲ್ಲಿ ಬಂದಿದ್ದಾರೆ. ಅವರನ್ನು ಬರೀ ಕೇವಲ ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ದಾರೆ, ಬರೀ ಹೊಡೆದಾಡಕ್ಕೆ ಇದು ಮಾಡೋಕ್ಕೆ ಪೂರ್ತಿ ಅಲ್ಲಿಂದ ಇದು ಪಾಪ 2 ದಿವಸ ಪ್ರಯಾಣ ಮಾಡ್ಕೊಂಡಿದ್ದೆ. ಅವ್ರಿಗೆ ಒಂದು ಪೂರ್ತಿ ಪ್ರಶ್ನೆಗೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಇಲ್ಲಿ ಬರೀ ಕೇವಲ ಒಂದೇ ವರ್ಗ ಅಂದರೆ ಬರೀ ಬೆಂಗಳೂರು ಸುತ್ತಮುತ್ತಲ ಬೆಂಗಳೂರು ನಗರದ ಮೆಂಬರ್ಗಳು ಮಾತ್ರ ಇದು ರಾಜ್ಯ ಮಟ್ಟದ ಕಾರ್ಯಕಾರಿ ಸಭೆಗೆ ಜನರಲ್ ಮಾಡಿ ಹೇಗಾಗುತ್ತೆ ಉತ್ತರ ಕೊಡಬೇಕು. ಇನ್ನೊಂದು ಕಡೆ ಏನಾಗಿದೆ, ರೆಡಿಮೇಡ್ ಉತ್ತರಗಳು ಅದು ಇವತ್ತು ನಿನ್ನೆ ಮನೆಯಿಂದ ಪೂರ್ತಿ ರೆಡಿ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಬೇಕಾದ್ರೆ ಪೂರ್ತಿ ಇವತ್ತು 21ನೇ ತಾರೀಕು ಲಾಸ್ಟ್ ಡೇಟ್ ಅಂತ ಹೇಳ್ಬಿಟ್ಟು ಪ್ರಶ್ನೆ ಹಾಕ್ಲಿಕ್ಕೆ ಅಂತ ಹೇಳಿದ್ದಾರೆ. ಒಂದು ಪೂರ್ತಿ ರೆಸಲ್ಯೂಷನ್ ಕಾಪಿ ಹೋಗಿದ್ದಾರೆ. ನಮಗೊಂದು ವಾಟ್ಸಪ್ ಮೆಸೇಜ್ ಇಲ್ಲ. ಇದು